ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಪ್ರಚಲಿತ ವಿದ್ಯಮಾನಗಳ ಕುರಿತಾಗಿ ಈ PDF ಅನ್ನು ಪ್ರಿಪೇರ್ ಮಾಡಿರೋರು ವೀರೇಶ್ ಜಾಲಿಹಾಳ್ ಅವರು ಅಂತ. ಸೊ ಅವರನ್ನು ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಅವರ ಮೊಬೈಲ್ ನಂಬರ್ 9035269085. ಸೊ ಇವತ್ತು ನಾನು 27 ಮತ್ತು 28 ಫೆಬ್ರವರಿ 2019 ಪ್ರಚಲಿತ ವಿದ್ಯಮಾನಗಳ ಕುರಿತಾಗಿ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಸೊ ಹಾಗಾದರೆ ಪ್ರಾರಂಭಿಸೋಣ. ಸೊ ನಾನು ಸ್ವಲ್ಪ ಫಾಸ್ಟಾಗಿ ಹೋಗ್ತಾ ಇದ್ದೀನಿ, ಯಾಕಂದರೆ ನಿಮಗೆ ಬೇಗ ಕವರ್ ಆಗಲಿ ಅಂತ ಅನ್ನೋ ದೃಷ್ಟಿಯಿಂದ ಮಾತ್ರ ನಾನು ಫಾಸ್ಟಾಗಿ ಹೇಳ್ತಾ ಇರೋದು. ವಿಶ್ವದ ಅತಿದೊಡ್ಡ ಮುದ್ರಿತ ಆಧ್ಯಾತ್ಮಿಕ ಗ್ರಂಥ ಭಗವದ್ಗೀತೆ ಅನಾವರಣ. ಸೊ ನವದೆಹಲಿಯಲ್ಲಿ ಕಂಡುಬರುವ ಇಸ್ಕಾನ್ ದೇಗುಲ ಸಂಕೀರ್ಣದಲ್ಲಿ ಇಡಲಾಗಿರುವ 670 ಪುಟಗಳು ಮತ್ತು 800 kg ತೂಕ ಹೊಂದಿರುವ ಬೃಹತ್ ಭಗವದ್ಗೀತೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅನಾವರಣಗೊಳಿಸಿದರು. ಸೊ ಈ ಬೃಹತ್ ಭಗವದ್ಗೀತೆಯ ವಿಶೇಷತೆ ಏನೆಂದರೆ 9.18 ಅಡಿ ಉದ್ದ, 6.5 ಅಡಿ ಅಗಲ, ಇಟಲಿಯ ಮಿಲಾನ್ನಲ್ಲಿ ಮುದ್ರಿಸಲಾಗಿದೆ. ಹಾಗೆ ಗ್ರಂಥ ರೂಪಿಸಲು ತಗುಲಿದ ವೆಚ್ಚ 1.5 ಕೋಟಿ ರೂಪಾಯಿಗಳು. ಸೊ ಈ ಮೊತ್ತವನ್ನು ಇಸ್ಕಾನ್ ಇಟಲಿ ಘಟಕದ ದಾನಿಗಳಿಂದ ಸಂಗ್ರಹಿಸಿ ಭರಿಸಲಾಗಿದೆ. ರಕ್ಷಾಪುಟದ ಮೇಲೆ ಕೃಷ್ಣಾರ್ಜುನರ ಆಕರ್ಷಕ ವರ್ಣಚಿತ್ರವಿದೆ. ಗಾಂಧಿ ಶಾಂತಿ ಪ್ರಶಸ್ತಿ ಪ್ರದಾನ ಸಮಾರಂಭ 2019. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಂದ ಈ ಗಾಂಧಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಸೊ ಈ ಗಾಂಧಿ ಶಾಂತಿ ಪ್ರಶಸ್ತಿ 2018ರಲ್ಲಿ ಈ ಪ್ರಶಸ್ತಿಯನ್ನು ಪಡೆದುಕೊಂಡವರು ಯೋಹೆ ಸಸ್ಕಾವ್ ಜಪಾನ್ದವರು. ಹಾಗೆ 2017ರಲ್ಲಿ ಈ ಪ್ರಶಸ್ತಿಯನ್ನು ಪಡೆದುಕೊಂಡವರು ಏಕಲ್ ಅಭಿಯಾನ್ ಟ್ರಸ್ಟ್. ಹಾಗೆ 2016ರಲ್ಲಿ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಪಡೆದುಕೊಂಡವರು ಅಕ್ಷಯ ಪಾತ್ರೆ ಪ್ರತಿಷ್ಠಾನ ಮತ್ತು ಸುಲಭ್ ಇಂಟರ್ನ್ಯಾಷನಲ್ ಸಂಸ್ಥೆ, ಇದರ ಅಧ್ಯಕ್ಷರು ಮಧು ಪಂಡಿತ್ ದಾಸ್. ಹಾಗೆ ಗಾಂಧಿ ಶಾಂತಿ ಪ್ರಶಸ್ತಿ 2015ರಲ್ಲಿ ವಿವೇಕಾನಂದ ಕೇಂದ್ರ ಕನ್ಯಾಕುಮಾರಿಯಲ್ಲಿರುವ ವಿವೇಕಾನಂದ ಕೇಂದ್ರಕ್ಕೆ ಈ ಗಾಂಧಿ ಶಾಂತಿ ಪ್ರಶಸ್ತಿ ಲಭಿಸಿದೆ. ಕಾರ್ಗಿಲ್ ಗರ್ಲ್ ಚಲನಚಿತ್ರ ಸಿನಿಮಾ. ಇದು ಭಾರತೀಯ ವಾಯುಪಡೆಯ ಮೊದಲ ಮಹಿಳಾ ಕ್ಯಾಪ್ಟನ್ ಆದಂತಹ ಗುಂಜನ್ ಸಕ್ಸೇನಾ ಜೀವನ ಕಥೆ ಆಧರಿಸಿದ ಚಿತ್ರವಾಗಿದೆ. ಸೊ ನಟಿ ಗುಂಜನ್ ಸಕ್ಸೇನಾ ಪಾತ್ರವನ್ನು ನಿರ್ವಹಿಸ್ತಾ ಇರುವವರು ಜಾನ್ವಿ ಕಪೂರ್. ಇಂದ್ರಾ ನೂಯಿ ನೇಮಕ. ಸೊ ಇಂದ್ರಾ ನೂಯಿ ಅವರು ಪೆಪ್ಸಿಕೋದ ಮಾಜಿ CEO ಇಂದ್ರಾ ನೂಯಿ ಅವರು ಇ-ಕಾಮರ್ಸ್ನ ದೈತ್ಯ ಸಂಸ್ಥೆ ಅಮೆಜಾನ್ ನಿರ್ದೇಶಕ ಮಂಡಳಿಗೆ ಸೇರ್ಪಡೆಯಾಗಿದ್ದಾರೆ. ಸೊ ಹಾಗೆ ಅಮೆಜಾನ್ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಅಂದರೆ ಇದು ಸ್ಥಾಪನೆಯಾಗಿದ್ದು ಜುಲೈ 5, 1994. ಇದರ ಸ್ಥಾಪಕ ಜೆಫ್ ಬೆಜೋಸ್. ಹಾಗೆ ಇದರ ಕೇಂದ್ರ ಕಚೇರಿ ಇರುವುದು ವಾಷಿಂಗ್ಟನ್ US. ಹಾಗೆ ಇದರ CEO ಜೆಫ್ ಬೆಜೋಸ್ ಅವರು ಆಗಿದ್ದಾರೆ. ಸೈಯದ್ ಅಕ್ಬರುದ್ದೀನ್. ವಿಶ್ವಸಂಸ್ಥೆಯಲ್ಲಿ ಭಾರತದ ಖಾಯಂ ಪ್ರತಿನಿಧಿಯಾಗಿ ಸೈಯದ್ ಅಕ್ಬರುದ್ದೀನ್ ಸೇವೆ ಸಲ್ಲಿಸುತ್ತಿದ್ದಾರೆ. ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಉದ್ಯಮಿಗಳ ಸಂಘ 2019 ನಡೆದ ಸ್ಥಳ ಬೆಂಗಳೂರು. ಈ ಸಭೆಯಲ್ಲಿ ಸಹಭಾಗಿತ್ವವನ್ನು ವಹಿಸಿದವರು ಫೆಡರೇಷನ್ ಆಫ್ ಚೇಂಬರ್ ಆಫ್ ಕಾಮರ್ಸ್. ವರ್ಷದ ಆಟಗಾರ 2018 ಅಂದರೆ ಪ್ಲೇಯರ್ ಆಫ್ ದ ಇಯರ್ 2018 ಹಾಕಿ ಕ್ರೀಡೆ ವಿಭಾಗದಲ್ಲಿ ಇದರ ಭಾಜನ ಅಂದರೆ ಮನ್ಪ್ರೀತ್ ಸಿಂಗ್. ಅಂದರೆ ಈ ಪ್ರಶಸ್ತಿಗೆ ಭಾಜನರಾದವರು ಮನ್ಪ್ರೀತ್ ಸಿಂಗ್. ಇವರು ಭಾರತದ ಹಾಕಿ ತಂಡದ ನಾಯಕರಾಗಿದ್ದಾರೆ. ಹಾಗೆ ಈ ಪ್ರಶಸ್ತಿಯನ್ನು ನೀಡಿದವರು ಏಷ್ಯಾ ಹಾಕಿ ಫೆಡರೇಷನ್. ಪಾರಂಪರಿಕ ಶಾಲೆಗಳ ನವೀಕರಣ ಕರ್ನಾಟಕ ರಾಜ್ಯ ಸರ್ಕಾರದಿಂದ ನಡೆಯಲಿದೆ. ಶತಮಾನ ಪೂರೈಸಿದ 100 ಪ್ರಾಥಮಿಕ ಪ್ರೌಢಶಾಲೆಗಳನ್ನು ಪಾರಂಪರಿಕ ಶಾಲೆಗಳೆಂದು ಗುರುತಿಸಿ ಹಂತ ಹಂತವಾಗಿ ನವೀಕರಿಸಲು ನಮ್ಮ ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಆತ್ಮಾಹುತಿ ಡ್ರೋನ್ ತಯಾರಿಕೆ. ಕಲಾಶ್ನಿಕೋವ್ ಕಂಪನಿ ರಷ್ಯಾ. ಈ ಒಂದು ಡ್ರೋನ್ಗಳಿಗೆ ಕಬ್ UAV ಎಂದು ಹೆಸರಿಡಲಾಗಿದೆ. ಇದರ ವಿಶೇಷತೆ ಅಂದರೆ 30 ನಿಮಿಷಗಳ ಕಾಲ ಹಾರಾಟ ನಡೆಸುತ್ತೆ. 30 ನಿಮಿಷಗಳ ಕಾಲ ಹಾರಾಟ. ಹಾಗೆ 6 ಪೌಂಡ್ಗಳಷ್ಟು ಸ್ಫೋಟಕ ಹೊತ್ತೊಯ್ಯಬಲ್ಲ ಸಾಮರ್ಥ್ಯವನ್ನು ಹೊಂದಿದೆ. ಹಾಗೆ 80 ಮೈಲಿ ದೂರ ಕ್ರಮಿಸಬಲ್ಲದು. 4 ಅಡಿ ಅಗಲವಿದೆ. ಸೊ ಭಾರತದಿಂದ ಪುಲ್ವಾಮಾ ದಾಳಿಗೆ ಭಾರತೀಯ ವಾಯುಸೇನೆಯಿಂದ ಪ್ರತೀಕಾರ ಏರ್ ಸ್ಟ್ರೈಕ್.
ಸೊ ವಾಯುಪಡೆಯ ಮೊದಲ ದಾಳಿ ಉಗ್ರ ಸಂಘಟನೆಯ ವಿರುದ್ಧ 350 ಪಾಪಿ ಉಗ್ರರ ಸಂಹಾರ. ಒಟ್ಟು ಇದು 21 ನಿಮಿಷಗಳ ಕಾರ್ಯಾಚರಣೆಯಾಗಿತ್ತು. ಬೆಳಿಗ್ಗೆ 3:45 ಈ ಕಾರ್ಯಾಚರಣೆ ಪ್ರಾರಂಭವಾಗಿತ್ತು. ಜಮ್ಮು ಕಾಶ್ಮೀರದಲ್ಲಿ ವಾಯುಪಡೆಯಿಂದ ವಿಮಾನ ಮತ್ತು ಹೆಲಿಕಾಪ್ಟರ್ಗಳ ಏಕಕಾಲಕ್ಕೆ ಹಾರಾಟ, ಹಾಗೆ ಹಲ್ವಾರ ವಾಯುನೆಲೆಯಿಂದ ಸುಖೋಯ್ 30 MKT ಯುದ್ಧ ವಿಮಾನ ಹಾರಾಟ, ಪಂಜಾಬ್ನ ಅದಮ್ಪುರ್ ವಾಯುನೆಲೆಯಿಂದ ಮಿರಾಜ್ 2000I ವಿಮಾನ ತುಕಡಿ ಹಾರಾಟ. ಸೊ ಇದಿಷ್ಟು ಜಮ್ಮು ಕಾಶ್ಮೀರದ ನಕ್ಷೆಯಲ್ಲಿ ತುಂಬಾ ಚೆನ್ನಾಗಿ ವಿವರಣೆಯನ್ನು ನೀಡಿದ್ದಾರೆ. ಸೊ ಬಾಲಾಕೋಟದಲ್ಲಿ ಆದಂತಹ ಬಾಂಬ್ ಸ್ಫೋಟ. ಸೊ ಇಲ್ಲೆಲ್ಲ ಬಾಂಬ್ ಸ್ಫೋಟ ಆಗಿದ್ದು, ಸೊ ಇದನ್ನು ತುಂಬಾ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ. ಇದರ PDF ಲಿಂಕನ್ನು ನಿಮಗೆ ಕಳಿಸ್ತಾ ಇದ್ದೀನಿ. UPಯ ಹಿಂದೋನ್ ವಾಯುನೆಲೆಯಿಂದ ರೆಡಾರ್ ವಿಮಾನ ಎವ್ಯಾಕ್ಸ್ ಹಾರಾಟ. ಪುಲ್ವಾಮಾ ದಾಳಿಯಲ್ಲಿ ವೀರ ಮರಣ ಹೊಂದಿದ ಪ್ರತಿಯೊಬ್ಬ ವೀರ ಸೈನಿಕನ ಸಾವು ವ್ಯರ್ಥವಾಗಲು ಬಿಡುವುದಿಲ್ಲ. ಸೊ ಇದು ನಮ್ಮ ಭಾರತದಿಂದ ನಾವು ನಮ್ಮ ಸೈನಿಕರ ವಿರುದ್ಧ ಮಾಡಿದ ದಾಳಿಗೆ ಪ್ರತಿಕಾರ. ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ 73ನೇ ರಾಷ್ಟ್ರವಾಗಿ ಸಹಿ ಹಾಕಿದ ರಾಷ್ಟ್ರ ಯಾವುದಂದ್ರೆ ಸೌದಿ ಅರೇಬಿಯಾ. ಸೊ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್, ಇದರ ಕುರಿತಾಗಿ ಸಂಕ್ಷಿಪ್ತ ಮಾಹಿತಿ. ಇದು ಸ್ಥಾಪನೆಯಾದ ಸ್ಥಳ ಪ್ಯಾರಿಸ್, ಫ್ರಾನ್ಸ್. 2015ರಲ್ಲಿ ಪ್ಯಾರಿಸ್ ಘೋಷಣೆ. ಇದರ ಕೇಂದ್ರ ಕಚೇರಿ ಇರುವುದು ಗುರುಗ್ರಾಮ್, ಭಾರತ. ಇದರ ಮುಖ್ಯಸ್ಥರು ಉಪೇಂದ್ರ ತ್ರಿಪಾಠಿ. ಇದರ ಪ್ರಮುಖ ಉದ್ದೇಶ ಅಂದರೆ ಶುದ್ಧ ಶಕ್ತಿ, ಸುಸ್ಥಿರ ಪರಿಸರ, ಸಾರ್ವಜನಿಕ ಸಾರಿಗೆ ಮತ್ತು ಹವಾಮಾನ ಬೆಂಬಲಿಸಲು ರಾಷ್ಟ್ರಗಳ ಒಗ್ಗೂಡಿಸುವಿಕೆ. ಸೊ 73ನೇ ರಾಷ್ಟ್ರವಾಗಿ ಇದರಲ್ಲಿ ಸೌದಿ ಅರೇಬಿಯಾ ಜಾಯಿನ್ ಆಗಿದೆ. 28/2/2019 ಅದರ ಪ್ರಚಲಿತ ಘಟನೆಗಳು. ಸೊ ಇದನ್ನು ಕೂಡ ವೀರೇಶ್ ಚಾಲಿಹಾಳ್ ಅವರು ನೀಡಿದ್ದಾರೆ. ಹಾಗಾದರೆ ಪ್ರಾರಂಭಿಸೋಣ. ಫೆಬ್ರವರಿ 28 ರಾಷ್ಟ್ರೀಯ ವಿಜ್ಞಾನ ದಿನ. ಸೊ 2019ನೇ ಸಾಲಿನ ರಾಷ್ಟ್ರೀಯ ವಿಜ್ಞಾನ ದಿನದ ಥೀಮ್ ಏನಾಗಿತ್ತಂದರೆ ಸೈನ್ಸ್ ಫಾರ್ ದ ಪೀಪಲ್ ಆ್ಯಂಡ್ ದ ಪೀಪಲ್ ಫಾರ್ ಸೈನ್ಸ್. ಸೊ ಈ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ನಾವು ಯಾಕೆ ಆಚರಿಸ್ತೀವಿ ಅನ್ನೋದರ ಹಿನ್ನೆಲೆ ಏನಂದರೆ, ಭಾರತದ ಖ್ಯಾತ ಭೌತಶಾಸ್ತ್ರಜ್ಞ ಸರ್ CV ರಾಮನ್ ಅವರು ಫೆಬ್ರವರಿ 28, 1928ರಂದು ಬೆಳಕಿನ ಚದುರುವಿಕೆಯ ಕುರಿತು ವಿಷಯ ಮಂಡನೆ ಮಾಡಿದರ ಸ್ಮರಣಾರ್ಥವಾಗಿ ಈ ದಿನವನ್ನು ಆಚರಿಸಲಾಗುತ್ತೆ. ಹಾಗೆ ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಭಾರತದ ಮತ್ತು ಏಷ್ಯಾದ ಮೊಟ್ಟ ಮೊದಲ ವಿಜ್ಞಾನಿಯಾಗಿದ್ದಾರೆ. ಹಾಗೆ ಫೆಬ್ರವರಿ 28ನ್ನು ಡಿಜಿಟಲ್ ಲರ್ನಿಂಗ್ ಡೇ ಅಂತ ಕೂಡ ನಾವು ಆಚರಿಸ್ತೀವಿ. ಅಭಿನಂದನ್ ಇವರು ಭಾರತದ ವಾಯುಪಡೆಯ ವಿಂಗ್ ಕಮಾಂಡರ್. ಪಾಕಿಸ್ತಾನದ ಉಗ್ರರ ತರಬೇತಿ ಕೇಂದ್ರದ ಮೇಲೆ ದಾಳಿ ನಡೆಸುವ ಸಂದರ್ಭದಲ್ಲಿ ಪಾಕಿಸ್ತಾನದಲ್ಲಿ ಸೆರೆಯಾಗಿರುವ ಭಾರತೀಯ ಕಮಾಂಡರ್ ಆಗಿದ್ದಾರೆ. 2019ನ್ನು ಜಲವರ್ಷ ಎಂದು ಆಚರಣೆ ಕರ್ನಾಟಕ ಸರ್ಕಾರ ಘೋಷಿಸಿದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯು ಜಲಾಮೃತವನ್ನು ಸಮುದಾಯ ಚಾಲಿತ ಜಲ ಸಂರಕ್ಷಣಾ ಆಂದೋಲನವಾಗಿ 2019ನ್ನು ಜಲವರ್ಷ ಅಂತ ಆಚರಿಸಲಿದೆ. ಜಾಗತಿಕ ಆರ್ಥಿಕ ಶೃಂಗಸಭೆ 2019 ಇದು 8ನೆಯ ಆವೃತ್ತಿಯ ಶೃಂಗಸಭೆಯಾಗಿದೆ. ಸೊ ಇದು ನಡೆದ ಸ್ಥಳ ಮುಂಬೈ, ಮಹಾರಾಷ್ಟ್ರ. ಈ ಶೃಂಗಸಭೆಯ ಪ್ರಮುಖ ಉದ್ದೇಶ ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಕಿರು, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸ್ಪರ್ಧಾತ್ಮಕತೆ ಹೆಚ್ಚಿಸಲು ನೆರವಾಗುವುದು ಈ ಶೃಂಗಸಭೆಯ ಪ್ರಮುಖ ಉದ್ದೇಶವಾಗಿದೆ. ಐನು ಜನರು ಜಪಾನ್ ದೇಶದಲ್ಲಿ ಕಂಡುಬರುವ ಜನಾಂಗ ಐನು ಜನಾಂಗವಾಗಿದೆ. ಈ ಐನು ಜನರು ಶತಮಾನಗಳಿಂದ ಜಪಾನ್ನ ಉತ್ತರ ಭಾಗದ ಮುಖ್ಯ ದ್ವೀಪವಾದ ಹೊಯ್ಕೋಡೋ ನಿವಾಸಿಗಳಾಗಿದ್ದಾರೆ. ಈ ಐನು ಜನ ಸಕ್ಲಿನ್ ಮತ್ತು ಕುರಿಲ್ ದ್ವೀಪಗಳಲ್ಲೂ ಸಹವಾಸಿಯಾಗಿದ್ದಾರೆ. ಪ್ರಸ್ತುತ ಐನು ಜನರನ್ನು ಜಪಾನಿನ ಅಲ್ಪಸಂಖ್ಯಾತರನ್ನು ಇದೇ ಮೊದಲ ಬಾರಿಗೆ ಸ್ಥಳೀಯರು ಎಂದು ಒಪ್ಪಿಕೊಳ್ಳಲು ಅಲ್ಲಿನ ಸರ್ಕಾರ ಮಸೂದೆಯನ್ನು ಅಂಗೀಕರಿಸಿದೆ. ಪ್ರಣಾಮ್ ಆಯೋಗ ಘೋಷಣೆ. ಇದು ಅಸ್ಸಾಂ ರಾಜ್ಯ ಸರ್ಕಾರದ ಘೋಷಣೆಯಾಗಿದೆ. ಅಂದರೆ ಪೋಷಕರ ಜವಾಬ್ದಾರಿ ಮತ್ತು ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಸಮಸ್ಯೆಗಳನ್ನು ನೋಡಿಕೊಳ್ಳಲು ಪ್ರಣಾಮ್ ಆಯೋಗವನ್ನು ರಚಿಸಿದೆ. ಆಂಧ್ರ ಪ್ರದೇಶಕ್ಕೆ ಹೊಸ ರೈಲ್ವೆ ವಲಯ ಕೇಂದ್ರ ಸರ್ಕಾರ ಘೋಷಣೆಯನ್ನು ಮಾಡಿದೆ.
ಸದರ್ನ್ ಕೋಸ್ಟ್ ರೈಲ್ವೆ ವಲಯವು ವಿಶಾಖಪಟ್ಟಣಂನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಲಿದೆ. ಶ್ರೇಯಸ್ ಯೋಜನೆ ಇದು ಕೇಂದ್ರ ಸರ್ಕಾರ ರೂಪಿತ ಯೋಜನೆಯಾಗಿದೆ. ಶ್ರೇಯಸ್ನ ಫುಲ್ ಫಾರ್ಮ್ ಅಂದರೆ ಸ್ಕೀಮ್ ಫಾರ್ ಹೈಯರ್ ಎಜುಕೇಷನಲ್ ಯೂತ್ ಇನ್ ಅಪ್ರೆಂಟಿಸ್ಶಿಪ್ ಆ್ಯಂಡ್ ಸ್ಕಿಲ್ಸ್. ಈ ಯೋಜನೆಯು ಶಿಕ್ಷಣದ ಪ್ರಮುಖ ಭಾಗವಾಗಿ ಶಿಷ್ಯವೃತ್ತಿಯನ್ನು ಉತ್ತೇಜಿಸುತ್ತದೆ ಮತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿ ಸರ್ಕಾರದ ಉದ್ಯೋಗ ನಿರ್ಮಾಣದ ಪ್ರಯತ್ನಗಳನ್ನು ಸಂಯೋಜಿಸುತ್ತದೆ. ಆರೋಹಣ್ ಸೋಷಿಯಲ್ ಇನ್ನೋವೇಷನ್ ಅವಾರ್ಡ್ ಇದನ್ನು ನೀಡುವವರು ಇನ್ಫೋಸಿಸ್ ಫೌಂಡೇಶನ್ 1996ರಿಂದ ಈ ಅವಾರ್ಡನ್ನು ನೀಡ್ತಾ ಇದೆ. ಸೊ ಈ ಅವಾರ್ಡ್ನ ನೀಡುವ ಉದ್ದೇಶ ಅಂದರೆ ಸಾಮಾಜಿಕ ಕ್ಷೇತ್ರದಲ್ಲಿ ಕೊಡುಗೆ ನೀಡುವವರು ಅರ್ಹರಾಗಿರುತ್ತಾರೆ. ಗೋವಿಂದ್ ಪ್ರಸಾದ್ ಶರ್ಮಾ ಇವರು ಲೇಖಕ ಹಾಗೂ ಶಿಕ್ಷಣ ತಜ್ಞ. ಇವರು ನ್ಯಾಷನಲ್ ಬುಕ್ ಟ್ರಸ್ಟ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಹಾಗೆ ನ್ಯಾಷನಲ್ ಬುಕ್ ಟ್ರಸ್ಟ್ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಅಂದರೆ ನ್ಯಾಷನಲ್ ಬುಕ್ ಟ್ರಸ್ಟ್ ಸ್ಥಾಪನೆಯಾಗಿದ್ದು 1957ರಲ್ಲಿ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯದ ಅಡಿಯಲ್ಲಿ ಸ್ಥಾಪಿತವಾದ ಅತ್ಯುನ್ನತ ಸಂಸ್ಥೆ ಅಂದರೆ ನ್ಯಾಷನಲ್ ಬುಕ್ ಟ್ರಸ್ಟ್. ಇದರ ಪ್ರಮುಖ ಉದ್ದೇಶ ಅಂದರೆ ಉತ್ತಮ ಭಾಷಾ ಸಾಹಿತ್ಯಕ್ಕೆ ಪ್ರೋತ್ಸಾಹ, ಸಾರ್ವಜನಿಕರ ಲಭ್ಯತೆಗೆ ಸಹಕಾರ, ಹಾಗೆ ಪುಸ್ತಕ ಮೇಳ, ಪ್ರದರ್ಶನ ಮತ್ತು ವಿಚಾರಗೋಷ್ಠಿ ಆಯೋಜನೆ ಮಾಡುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ಮೆಟಾ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ 2019 ಈ ಪ್ರಶಸ್ತಿಯನ್ನು ಪಡೆದುಕೊಂಡವರು ಮಹೇಶ್ ಎಲ್ ಕುಂಚರ್ ಇವರು ಕಲಾವಿದರಾಗಿದ್ದಾರೆ. ಮೆಟಾ ಇದರ ಫುಲ್ ಫಾರ್ಮ್ ದ ಮಹೀಂದ್ರ ಎಕ್ಸಲೆನ್ಸ್ ಇನ್ ಥಿಯೇಟರ್ ಅವಾರ್ಡ್ ಆಗಿದೆ. ಗ್ಲೋಬಲ್ ಡಿಜಿಟಲ್ ಹೆಲ್ತ್ ಪಾರ್ಟ್ನರ್ಶಿಪ್ ಸಮಿಟ್ 2019 ಇದು 4ನೇ ಆವೃತ್ತಿಯ ಸಮಿಟ್ ಆಗಿದೆ, ಅಂದರೆ ಸಮ್ಮೇಳನ ಆಗಿದೆ. ಇದು ನಡೆದ ಸ್ಥಳ ನವದೆಹಲಿ. ಸೊ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಗ್ಲೋಬಲ್ ಡಿಜಿಟಲ್ ಹೆಲ್ತ್ ಪಾರ್ಟ್ನರ್ಶಿಪ್ ಸಮಿಟ್ 2019. ಸೊ ಕೊನೆಯ ಮಾತು, ಗುರಿ ನಿರ್ಧರಿಸಿಕೊಂಡು ಅದನ್ನು ತಲುಪಲು ತರ್ಕಬದ್ಧ ಯೋಜನೆ ಮತ್ತು ಕ್ರಿಯಾಶೀಲತೆಗಳೊಂದಿಗೆ ಸಾಗಿದರೆ ಯಶಸ್ಸು ಖಂಡಿತ.